ಯುವ ಶುರುವಾಗಿದ್ದು 2022. ಆ್ಯಕ್ಚುಲಿ ಸಿನಿಮಾ ಮಾಡೋ ಪ್ಲ್ಯಾನಲ್ಲಿ ನಾನು ಇರಲಿಲ್ಲ, ಪ್ರೊಡಕ್ಷನ್ಗೂ ಐಡಿಯಾ ಇರಲಿಲ್ಲ. ಸೊ ಒಂದಿನ ಅಶ್ವಿನಿ ಮೇಡಮ್ ಫೋನ್ ಮಾಡಿ ಈ ಥರ ಗುರುನ ಲಾಂಚ್ ಮಾಡಿ ಅಂತ ಹೇಳಿದಾಗ ಆಗ ಹೊಂಬಾಳೆ ಪ್ರೊಡಕ್ಷನ್ಸ್ ನನ್ನನ್ನು ಅಪ್ರೋಚ್ ಮಾಡ್ತು. ಸೊ ಹೆಂಗೂ ನಾವು ಜೊತೆಗೆ ಜರ್ನಿ ಮಾಡ್ತಿದ್ವಿ. ವಿಜಯ್ ಸರ್ ಕೇಳಿದಾಗ ಐ ಥಾಟ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಇದು ಒಂದು ಕಮಿಟ್ಮೆಂಟು ಅಥವಾ ಒಂದು ಸಿನಿಮಾ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿ ಆಗಿತ್ತು. ಸೊ ಆ ಜವಾಬ್ದಾರಿನ ನಮ್ಮ ಇಡೀ ತಂಡ, ನನ್ನೊಬ್ಬನ ಜವಾಬ್ದಾರಿ ಅಲ್ಲ, ಎಲ್ಲರೂ ಆ ಜವಾಬ್ದಾರಿ ಥರನೇ ಫೀಲಾಗಿ ಬಂದರು. ನಮ್ಮ DOP ಶ್ರೀಶಾ ಇರ್ಬೋದು, ನಮ್ಮ ವಿಶ್ವಾಸ್ ಆರ್ಟ್ ಡೈರೆಕ್ಟರ್ ಇರ್ಬೋದು, ಎಡಿಟರ್ ಆಶಿಕ್ ಇರ್ಬೋದು, ಅಥವಾ ನಮ್ಮ ಎಸ್ಪೆಷಲಿ ಅಜ್ನೀಶ್. ಸಿನಿಮಾ ನಾನು ಶುರು ಮಾಡೋಕ್ಕೆ ಅಂದರೆ ಫ್ಲೋರ್ಸ್ಗೆ ಹೋಗೋಕ್ಕೆ ಮುಂಚೆ 1 ವರ್ಷದಿಂದನೇ ಅವರ ಟ್ರಾವೆಲ್ ಸ್ಟಾರ್ಟ್ ಆಗಿತ್ತು. ಸೊ ಅದೊಂದು ಏನಂತೀರ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದು ಫಸ್ಟ್ ಫಿಲಮ್ ಮಾಡ್ತಿರೋ ಒಬ್ಬ ನಟ ಕೆಲಸ ಮಾಡಿದ್ದು. ಆ್ಯಂಡ್ ಒಂದು ಎವ್ರಿಡೇ ಆಶ್ಚರ್ಯ ಇರೋದು, ಯಾಕಂದರೆ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಜೊತೆ ಮಾಡುವಾಗ ನಿಮಗೆ ಗೊತ್ತು ಅವ್ರು ಹೆಂಗೆ ನಗ್ತಾರೆ, ಯಾವ ಥರ ನಡ್ಕೊಬರ್ತಾರೆ, ಅಥವಾ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಯುವರಾಜ್ದು ಎವ್ರಿಡೇ ನಮಗೆಲ್ಲರಿಗೂ ಒಂದು ಕುತೂಹಲ ಇರ್ತಿತ್ತು, ಯಾವ ಥರ ಈ ಸೀನ್ ಅಪ್ರೋಚ್ ಮಾಡ್ಬೋದು ಅಂತ. ಮುಂಚೆ ಎಲ್ಲ ಬಿಫೋರ್ ಶೂಟ್ಸು ತುಂಬಾ ಹೋಮ್ವರ್ಕ್ಸ್ ಮಾಡಿದ್ದೀವಿ, ತುಂಬಾ ರಿಹರ್ಸಲ್ಸ್ ಮಾಡಿದ್ದೀವಿ. ಸೊ ಒಂದು ಹೊಸ ನಟನಿಗೆ ಯಾವ್ಯಾವ ರೀತಿ ತಯಾರಿ ಬೇಕು ಅವರೂ ಮಾಡ್ಕೊಂಡು ಬಂದಿದ್ದರು, ಮತ್ತು ನಾವು ಈ ಸ್ಕ್ರಿಪ್ಟಿಗೆ ಹೇಗೆ ಬೇಕು ಇಡೀ ತಂಡ ಹಾಗೆ ಅವ್ರನ್ನ ಬ್ಲೆಂಡ್ ಮಾಡಿದ್ದೀವಿ. ಸೊ ಆ ಬ್ಲೆಂಡ್ಗೆ ಅವ್ರು ಚೆನ್ನಾಗಿ ಅಡ್ಯಾಪ್ಟ್ ಆಗಿ ಯುವ ಅನ್ನೋ ಒಂದು ಪಾತ್ರ, ಅದು ಫಸ್ಟ್ ಹಾಫಲ್ಲೇ ಒಂದು ಶೇಡ್ ಇರುತ್ತೆ, ಸೆಕೆಂಡ್ ಹಾಫಲ್ಲೇ ಒಂದು ಶೇಡ್ ಇರುತ್ತೆ. ಸೊ 2 ಶೇಡ್ನೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಗುರು ತುಂಬ ಡೆಡಿಕೇಟೆಡ್ ಆ್ಯಂಡ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುವಂಥ ಒಂದು ನಟ. ಐ ಥಿಂಕ್ ಆ ಇಂಟ್ರೆಸ್ಟು ಅವ್ರನ್ನ ಮುಂದಿನ ಸಿನಿಮಾಗಳಲ್ಲೂ ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಯುವದಲ್ಲಿರೋ ಶೇಡ್ಸು ಯೂತ್ ಡ್ರಿವನ್ ಶೇಡ್ಸೇ. ಅಂದರೆ ಕಾಲೇಜಲ್ಲಿದ್ದಾಗ ಬದುಕು ಹೇಗಿರುತ್ತೆ, ಕಾಲೇಜ್ ಮುಗಿದ ಮೇಲೆ ನಮ್ಮ ಮನಸ್ಥಿತಿ ಅಥವಾ ನಾವು ಫೇಸ್ ಮಾಡೋ ಸಿಚುಯೇಷನ್ಸ್ ಹೇಗಿರುತ್ತೆ, ಒಂದು ತಂದೆ ತಾಯಿಯ ಒಂದು ಅಂದರೆ ಅವ್ರ ಜವಾಬ್ದಾರಿ ತೊಗೊಂಡಾಗ ಮನೆ ಹೇಗಿರುತ್ತೆ, ನಾವು ಜವಾಬ್ದಾರಿ ತೊಗೊಂಡಾಗ ಮನೆ ಹೇಗಾಗುತ್ತೆ. ಸೊ ಬೇಸಿಕಲಿ ಅದೊಂದು ಪ್ಯಾಡಲ್ ಶಿಫ್ಟ್. ಅಂದರೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ದಂಗೆ ಬರೀ ಒಂದು ಎಜುಕೇಷನ್, ಕಾಲೇಜು ಆ ಒಂದು ಮೂಡಲಿರೋವಂಥ ಯೂತ್ಗೆ ಸಡನ್ನಾಗಿ ಒಂದು ಬದುಕಿನ ಎಕ್ಸ್ಪೋಜರ್ ಸಿಕ್ಕಿ ಬದುಕಿನ ಒಂದು ಕಷ್ಟಗಳಾಗ್ಬೋದು, ಕಮಿಟ್ಮೆಂಟ್ಸು, ಚಾಲೆಂಜಸ್ ಪರಿಚಯ ಆದಾಗ ಹೇಗಿರ್ತಾರೆ, ಅದನ್ನು ಹೇಗೆ ಫೇಸ್ ಮಾಡ್ತಾರೆ, ಅದನ್ನು ಕಂಟೆಂಪ್ರರಿಯಾಗಿ ಹೇಳಿರೋದೇ ಯುವ. ಆ 2 ಶೇಡ್ ತುಂಬ ಚೆನ್ನಾಗಿದೆ. ಅಂದರೆ ಎಲ್ರಿಗೂ, ಕಾಲೇಜಲ್ಲಿ ಓದ್ತಿರೋರ್ಗೂ ಅಪ್ಲೈ ಆಗುತ್ತೆ, ಕಾಲೇಜ್ ಮುಗಿಸಿರೋರ್ಗೂ ಅಪ್ಲೈ ಆಗುತ್ತೆ, ಕೆಲಸ ಮಾಡ್ತಿರೋರ್ಗೂ ಅಪ್ಲೈ ಆಗುತ್ತೆ, ತಂದೆ ತಾಯಿಗಳಿಗೂ ಅಪ್ಲೈ ಆಗುತ್ತೆ. ಒಂದು ಮಿಡಲ್ ಕ್ಲಾಸ್ ಕೌಟುಂಬಿಕ ಚಿತ್ರ, ಮಧ್ಯಮ ವರ್ಗದ ಕುಟುಂಬ ಹೇಗೆ ಆಪರೇಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾ. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ ಎಮೋಷನ್ಸ್. ಆಮೇಲೆ ಅದ್ಭುತ ತಾರಾಗಣ ಅಚ್ಯುತ್ ಸರ್ ನನ್ನ ಸಿನಿಮಾಗಳಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ರಾಮಾಚಾರಿ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ಯುವರತ್ನ, ರಾಘವೇಂದ್ರ ಸ್ಟೋರ್ಸ್, ಇದರಲ್ಲೂ ತುಂಬ ದೊಡ್ಡ ಪಾತ್ರ ಮಾಡಿದ್ದಾರೆ. ಸಿನಿಮಾಯಿಂದ ಆಚೆ ಬರ್ತಾ ಅವರು ನಿಮ್ಮನ್ನು ತುಂಬ ಕಲಕ್ತಾರೆ. ತುಂಬ ಅಂದರೆ ಒಂದು ಕಣ್ಣೀರು, ನಿಮ್ಮ ಕಣ್ಣಲ್ಲೊಂದು ಕಣ್ಣೀರು ನಿಂತಿರುತ್ತೆ, ಆ ಒಂದು ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ಯಾರ ಅವರು. ಆಮೇಲೆ ಅವರು ಅದನ್ನು ಆ ಪಾತ್ರಕ್ಕೆ ಡಬ್ಬಿಂಗ್ ಮೂಲಕ ಜೀವ ತುಂಬಿರೋ ರೀತಿಯೂ ಅಷ್ಟೇ ದೊಡ್ಡದು. ಇನ್ನೊಂದು ಮಹಾನ್ ನಟ ಕಿಶೋರ್ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಉತ್ತರ ಕರ್ನಾಟಕದ ಒಂದು ಶೈಲಿಯಲ್ಲಿ ಅವರ ಡೈಲಾಗ್ಸ್ ಇರುತ್ತೆ, ಮತ್ತು ಆ ಭಾಗದ ಒಂದು ಪಾತ್ರವಾಗಿ ಮಾಡಿದ್ದಾರೆ. ಸಪ್ತಮಿ ಆಫ್ಟರ್ ಕಾಂತಾರ, ಸಪ್ತಮಿಗೆ ಒಂದು ಹೊಸ ಥರದ್ದೊಂದು ಸಿನಿಮಾ ಇದು. ಮತ್ತು ನಮ್ಮ ಸಿ.ಕೈ ಚಂದ್ರ ಅವ್ರ ಮಗಳು ಹಿತಾ ಅವರು. ಸೊ ಅವರ ಒಂದು ಪಾತ್ರ ತುಂಬ ಮುಖ್ಯವಾಗಿತ್ತು. ಸುಮಾರು ಜನ ಆಡಿಷನ್ ಮಾಡಿ ಕೊನೆಗೆ ಹಿತಾ ಅದಕ್ಕೆ ಸೆಲೆಕ್ಟ್ ಆದರು. ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಹೋಲ್ ತಾರಾಗಣ, ಗುರು ಜೊತೆಗೆ ಎಲ್ಲರೂ, ಅಂದರೆ ಒಂದು ಹೀರೋನ ಸಪೋರ್ಟ್ ಮಾಡಬೇಕು ಪ್ರತಿ ಪಾತ್ರನೂ. ಆವಾಗಲೇ ಒಂದು ನಾಯಕ ಅಂದ ತಕ್ಷಣ ಎಲ್ಲ ಸೀನು ಹೀರೋ ಮೇಲೆ ಇರೋದಲ್ಲ, ತನಗೆ ಸಿಗೋ ಸೀನ್ನ ಎಷ್ಟು ಸದುಪಯೋಗವಾಗಿ ಅದನ್ನು ಉಪಯೋಗಿಸ್ಕೋಬೋದು ಅನ್ನೋದು ಒಬ್ಬ ನಟನಲ್ಲಿರಬೇಕು. ಅದು ಐ ಥಿಂಕ್ ಗುರುಗೆ ಇದರಲ್ಲಿ ಆ ಥರದ್ದು ಒಂದು 5-6 ಸೀನ್ ಇದ್ದಾವೆ. ಐ ಥಿಂಕ್ ಹಿ ಹ್ಯಾಸ್ ಸ್ಕೋರ್ಡ್ ವೆರಿ ವೆಲ್. ಆ್ಯಂಡ್ ಇಂಟ್ರೆಸ್ಟ್ ಇದೆ. ಜೊತೆಗೆ ಎಲ್ಲ ಪಾತ್ರಗಳು ಗುರು ಕ್ಯಾರೆಕ್ಟರ್ಗೆ, ಅಂದರೆ ಯುವರಾಜ್ ಕ್ಯಾರೆಕ್ಟರ್ಗೆ, ಯುವ ಕ್ಯಾರೆಕ್ಟರ್ಗೆ ಅಷ್ಟೇ ಸಪೋರ್ಟ್ ಮಾಡಿದೆ. ಅಂದರೆ ಇದೊಂದು ತುಂಬ ದೊಡ್ಡ ವರ್ಕ್ ಪ್ರೆಷರ್ ಇತ್ತು ನಮಗೆ. ಯಾಕಂದರೆ ನಾವು ಇದನ್ನು ಡಿಸೆಂಬರಲ್ಲಿ ಬರಬೇಕು ಅಂತ ಶುರು ಮಾಡಿದ್ದಂಥ ಸಿನಿಮಾ. ನಿಮಗೆ ಗೊತ್ತಿರೋ ಹಾಗೆ ಮುಹೂರ್ತದ ದಿನವೇ ನಾವು ಡೇಟ್ ಹಾಕಿದ್ವಿ. ಅದ್ರ ಪ್ರಕಾರ 4.5 ತಿಂಗಳಲ್ಲಿ ಇಡೀ ಸಿನಿಮಾನ ಮುಗಿಸಿದ್ವಿ. ನೈಟ್ ಆ್ಯಂಡ್ ಡೇ ಶೂಟ್. ಅದಕ್ಕೆ ಎಸ್ಪೆಷಲಿ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರೂ
ಗೌತಮ್ ಆಗ್ಬೋದು, ಅರುಣ್ ಆಗ್ಬೋದು, ಸಾಗರ್, ಸುನಿಲ್, ಲಿಖಿತ್, ಅಕ್ಷಯ್, ಮತ್ತು ನಮ್ಮ ಕ್ಯಾಮ್ರಾಮನ್ ಶ್ರೀಶಾರ್ ಟೀಮ್, ಅಂಜನ್, ಹರ್ಷ, ಆನಂದು, ನಮ್ಮ ವಿಶ್ವಾಸ್ ಟೀಮು, ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಟೀಮು, ರಾಘು, ಚಲಪತಿ, ನಮ್ಮ ಮ್ಯಾನೇಜರ್ಸು ಚಂಪಕಧಾಮ ಬಾಬು ಅವರು, ಕುಮಾರ್ ಅವರು, ಮನೋಹರ್ ಅವರು, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯೋಗಿ, ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಕ್ಯಾಶಿಯರ್ಸ್ ಚಿದಾನಂದು, ಸುರೇಶ್, ಹೋಲ್ ಟೀಮ್. ಸೊ ಇವರಿಷ್ಟು ಜನ ನನ್ನ ಜೊತೆ ನಿಂತಿದ್ದರಿಂದ, ಮತ್ತು ಎಲ್ಲ ನಟರುಗಳು, ಅಚ್ಯುತ್ ಅವರಾಗ್ಬೋದು, ಅಥವಾ ನಮ್ಮ ಹಿತಾ ಅವರಾಗ್ಬೋದು, ಸುಧಾರಾಣಿ ಮೇಡಮ್ ಆಗ್ಬೋದು, ಕಿಶೋರ್ ಸರ್ ಆಗ್ಬೋದು, ಸಪ್ತಮಿ ಆಗ್ಬೋದು, ಗುರು ಆಗ್ಬೋದು, ಎಲ್ಲರೂ ಆ ನೈಟ್ ಆ್ಯಂಡ್ ಡೇ ನಮ್ಮ ಜೊತೆನೇ ಹೇಗಿದ್ದಾರೆ. ಬಿಕಾಸ್ ಸಿನಿಮಾ ನಾವು ಕ್ವಾಲಿಟಿಲೂ ತರಬೇಕು, ಆ ಡೇಟ್ಗೂ ಬರಬೇಕು ಅಂತಿತ್ತು. ಕಾರಣಾಂತರಗಳಿಂದ ಅದು ಈಗ ಮಾರ್ಚ್ 29 ನಿಮ್ಮ ಮುಂದೆ ಬರ್ತಾಯಿದೆ. ಸೊ ಆ ಒಂದು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬ, ಅಂದರೆ ಹಿಂದಿನ ನನ್ನ ಎಲ್ಲ ಸಿನಿಮಾಗಳಿಗಿಂತ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಅಂದರೆ ಆ ವರ್ಕ್ಲೋಡ್ನ ಫಾಸ್ಟಾಗೂ ಮಾಡ್ಬೋದು, ಕ್ವಾಲಿಟಿಲೂ ಮಾಡ್ಬೋದು ಅಂತ ಈ ಸಿನಿಮಾ ನಮಗೆ ಕಲಿಸ್ಕೊಟ್ಟಿದೆ. ಎವ್ರಿ ಸಿನಿಮಾ ಲರ್ನಿಂಗೆ, ಇನ್ನೊಂದು ಥರ ಲರ್ನಿಂಗು. ಸೊ ಓವರಾಲ್ ಟೆಕ್ನಿಕಲಿ ತುಂಬ ಸೌಂಡಾಗಿ ಸಿನಿಮಾ ಬಂದಿದೆ. ಅದು ನನಗೆ ಭಾಳ ಖುಷಿಯಾಗಿರೋದು. ಮೇಕಿಂಗ್ ವೈಸ್ ಆಗ್ಬೋದು, ಅಥವಾ ಸೌಂಡ್ ಡಿಸೈನಿಂಗ್ ವೈಸ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆ ದೃಷ್ಟಿಕೋನದಿಂದ ಆಗಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂಸು. ಸೊ ಪ್ರತಿಯೊಂದು ಟೆಕ್ನಿಕಲಿ ಇಟ್ಸ್ ಎ ವೆರಿ ಬಿಗ್ ಫಿಲಮ್. ಆ್ಯಂಡ್ ಹೊಂಬಾಳೆ ನಾನು ಹೇಳಲೇಬೇಕು, ನನ್ನ ಅವರ ಜರ್ನಿ 8ನೇ ವರ್ಷದ ಜರ್ನಿ, 4ನೇ ಸಿನಿಮಾ ಯುವ. ಅಪ್ಪು ಸರ್ ಜೊತೆ, ನನ್ನ ಜೊತೆ ಅವ್ರು ಮಾಡಿದಂಥ 2 ಸಿನಿಮಾಗಳಾಗ್ಬೋದು, ಈಗ ಮಾಡಿರೋ ಯುವ ಆಗ್ಬೋದು, ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಪ್ರೊಡಕ್ಷನ್ ಬಗ್ಗೆ ನಾನು ನಿಮಗೆ ಗೊತ್ತಾಗುತ್ತೆ, ಮತ್ತೆ ಜೊತೆಗೆ ಮಾಡ್ತಾಯಿದ್ದೀವಿ ಅಂದರೆ, ಸೊ ಅವ್ರಿಗೂ ನಮ್ಮ ಮೇಲೆ ಅಷ್ಟು ರೆಸ್ಪೆಕ್ಟ್ ಇದೆ, ನಮಗೂ ಅವ್ರ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇದೆ. ಅದರಲ್ಲೂ ವಿಜಯ್ ಸರ್ ಈ ಸಿನಿಮಾಗೆ ಏನು ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ. ಒಂದು ದೊಡ್ಡ ಬಜೆಟ್ನ ಫಿಲಮ್ ಇವತ್ತೇನು ಕಾಸ್ಟ್ ಆಗ್ತಿದೆಯೋ ಅದೇ ಕಾಸ್ಟಲ್ಲಿ ಯುವ ರೆಡಿ ಆಗಿದೆ. ಯಾವತ್ತೂ ಅವರು ಕ್ವಾಲಿಟಿ ಏಮ್ ಮಾಡಿ ಫಸ್ಟ್ ಫಿಲಮು ರಿಮೆಂಬರೆನ್ಸ್ ಆಗಿ, ಅಂದರೆ ಒಂದು ಒಳ್ಳೆ ರಿಮೆಂಬರೆನ್ಸ್ ಇರಬೇಕು ಗುರುಗೆ. ಆಮೇಲೆ ನಾವು ನಮ್ಮ ಕಡೆಯಿಂದ ಒಂದು ನಟನನ್ನು ಲಾಂಚ್ ಮಾಡ್ತಾಯಿದ್ದೀವಿ. ಆ ಜವಾಬ್ದಾರಿ ಇದೆ, ಆ ಖುಷಿ ಇದೆ, ಅದಕ್ಕೆ ಏನು ಬೇಕು ಎಲ್ಲವನ್ನು ಮಾಡಿ ಅಂತ ಥ್ರೂಔಟ್ ನಮ್ಮ ಜೊತೆ ಇದ್ದರು. ಸೊ ಅದು ವಿಜಯ್ ಕಿರ್ಗಂದೂರ ದೊಡ್ಡ ಗುಣ. ದುಡ್ಡು ಹಾಕೋರು ಎಲ್ಲರೂ ಇರ್ತಾರೆ. ಇವತ್ತು ಸ್ಕೇಲ್ ದೊಡ್ಡದಾಗಿದೆ, ಇಂಡಸ್ಟ್ರಿ ದೊಡ್ಡದಾಗಿದೆ, ಎಲ್ಲರೂ ದುಡ್ಡು ಹಾಕ್ತಿದ್ದಾರೆ, ಎಲ್ಲರೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ. ಬಟ್ ದುಡ್ಡು ಹಾಕಿದ ತಕ್ಷಣ ದೊಡ್ಡ ಸಿನಿಮಾ ಆಗೋಲ್ಲ. ಆ ಕೇರ್, ಆ ಒಂದು ರೆಸ್ಪೆಕ್ಟ್, ಆ ಒಂದು ಜರ್ನಿ, ಆ ಒಂದು ಡೈರೆಕ್ಟರ್ ಜೊತೆ, ಒಂದು ನಟನ ಜೊತೆ ಆ ಜರ್ನಿ ಇದೆಯಲ್ಲ, ದಟ್ ಈಸ್ ವೈ ವಿಜಯ್ ಕಿರ್ಗಂದೂರು ಸ್ಟ್ಯಾಂಡ್ಸ್ ಅಪಾರ್ಟ್. ಅವರು ತುಂಬ ದೊಡ್ಡ ಸ್ಥಾನದಲ್ಲಿ ನಿಂತ್ಕೋತಾರೆ ಈ ವಿಚಾರ ಬಂದಾಗ. ಸೊ ಈ ವಿಜಯ್ ಕಿರ್ಗಂದೂರು ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಯಶಸ್ಸುಗಳು ಬರಲಿ. ಆ ಯಶಸ್ಸಿನ ಸಾಲಲ್ಲಿ ಯುವ ಕೂಡ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ಆ್ಯಕ್ಷನ್, ನಿಮಗೆ ಗೊತ್ತಿರೋ ಹಾಗೆ ಆ್ಯಕ್ಷನ್ಗೆ ತುಂಬ ದೊಡ್ಡ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ನಮ್ಮ ಅರ್ಜುನ್ ಮಾಸ್ಟ್ರು ಎಲ್ಲ ಫೈಟ್ಸ್ನ ಅವರೇ ಮಾಡಿದ್ದಾರೆ. ಸೊ ಈ ಸಿನಿಮಾಗೋಸ್ಕರ ಒಂದು 7-8 ಮಂತ್ಸ್ ಅವ್ರು ಯಾವ ಫಿಲಮು ಮಾಡಲಿಲ್ಲ. ಅವರು ಇದಕ್ಕೆ ಅಂತಲೇ ಕಮಿಟ್ಮೆಂಟ್ ಕೊಟ್ಟು ಮಾಡಿದ್ದಾರೆ. ಆಮೇಲೆ ಯಾವ ಕಾನ್ಸೆಪ್ಟ್ ನಾವು ಕೊಟ್ಟಿದ್ದೀವೋ ಪ್ರತಿ ಫೈಟ್ನೂ ಆ ಕಾನ್ಸೆಪ್ಷುಯಲ್ಲಾಗೇ ತೊಗೊಂಡು ಅದನ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಮೋಹನ್ 2 ಸಾಂಗ್ ಈ ಸಿನಿಮಾದಲ್ಲಿ ಕೊರಿಯೋಗ್ರಫಿಕ್ ಸ್ಕೋಪ್ ಇದ್ದಂಥ ಹಾಡುಗಳು 2 ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾದ ಇನ್ನೊಂದು ಶಕ್ತಿ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಆನಂದ್. ಅವರು ನನ್ನ ಎಲ್ಲ ಸಿನಿಮಾಗಳನ್ನೂ ಅವರೇ ಮಾಡಿರೋದು. ಸೊ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂದರೆ, ಯುವರಾಜ್ದು ಡಬ್ಬಿಂಗ್ ಅಂದರೆ ಒಬ್ಬ ನಟನಿಗೆ ಪಾತ್ರ ಮಾಡೋದು ಎಷ್ಟು ದೊಡ್ಡ ಒಂದು ಟಾಸ್ಕೋ ಅದನ್ನು ಜೀವ ತುಂಬೋದು ಮಾತುಗಳಿಂದ. ಸೊ ಆ ಮಾತಿನ ಮರುಮುದ್ರಣವನ್ನು ಮಾಡಿದಂಥ ಆನಂದ್ ಸುಮಾರು 6 ವರ್ಷನ್ ಡಬ್ಬಿಂಗ್ ಈ ಸಿನಿಮಾಗಾಗಿದೆ. ಸೊ ಗುರುನೂ 6 ವರ್ಷನ್ ಡಬ್ ಮಾಡಿದ್ದಾರೆ. ಸೊ ಆ ಪರ್ಫೆಕ್ಷನ್ ಬರೋವರೆಗೂ ಅವರು ಬಿಟ್ಟಿಲ್ಲ, ಮತ್ತು ಇಡೀ ತಂಡನೂ ಬಿಟ್ಟಿಲ್ಲ, ಮತ್ತು ಗುರುನೂ ಇಲ್ಲ ಚೆನ್ನಾಗಿ ಬರೋವರೆಗೂ ಮಾಡ್ತೀನಿ ಅಂತ ಮಾಡಿರೋವಂಥದ್ದು. ಡಬ್ಬಿಂಗ್ ಇಂಜಿನಿಯರ್ ಆನಂದ್ಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಸಿನಿಮಾಗೆ ಇನಿಷಿಯಲಿ ಬಂದು ಈ ಸಿನಿಮಾ ನೀವು ಮಾಡಬೇಕು, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಂಥ ನನ್ನ ಸ್ನೇಹಿತ ಮತ್ತು ಯುವರಾಜ್ನ ಸ್ನೇಹಿತ ಆನಂದ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ಥ್ರೂ ಔಟ್ ಅವರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಲೂ ಯಾವುದೇ ಒಂದು ವಿಚಾರ ಬಂದರೂ ನಮ್ಮಗಳ ಜೊತೆ ನಿಂತಿದ್ದಾರೆ. ಮತ್ತು ಇಡೀ ನನ್ನ ತಂಡ, ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಬಿಕಾಸ್ ಅವ್ರು ಈ ಸಿನಿಮಾಗೆ ಎಲ್ಲರೂ ಬರೋಕ್ಕಿಂತ ಮುಂಚೆ ಬಂದಿದ್ದಾರೆ. 2 ವರ್ಷ ಮುಂಚೆಯಿಂದ ಅವ್ರ ಪಯಣ. ರಿಲೀಸ್ ಆಗಿನೂ 1-2 ತಿಂಗಳು ಅವ್ರು ಇರ್ತಾರೆ ಅದ್ರ ಜೊತೆ. ಸೊ ಎಲ್ಲರೂ ಸಿನಿಮಾ ಆದಮೇಲೆ ಹೋಗ್ಬಿಡ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾತ್ರ ಇರ್ತದೆ. ಸೊ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್, ಸ್ಪೆಷಲ್ ಮೆನ್ಷನ್ ಅವ್ರ ಕುಟುಂಬಗಳಿಗೆ. ಯಾಕಂದರೆ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀವಿ. ಸೊ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಕುಟುಂಬಗಳಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಒಂದು ಎಲ್ಲ ಟೆಕ್ನಿಷಿಯನ್ಸ್ಗಳು ಸೇರಿ ಮಾಡಿರೋಂಥ ಸಿನಿಮಾ ಯುವ. ಇದು ಬರೀ
ಒಂದು ಫಸ್ಟ್ ಫಿಲಮ್ ಆಫ್ ಯುವರಾಜ್ ಅನ್ನೋದಕ್ಕಿಂತ ಹೊಂಬಾಳೆದೊಂದು ಸಿನಿಮಾ ಅನ್ನೋದಕ್ಕಿಂತ ಅಷ್ಟೇ ತೂಕ ಇದು. ಎಲ್ಲ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ಗಳು ಸೇರಿ ಮಾಡಿರೋಂಥ ಸಿನಿಮಾ. ನನಗದೊಂದು ಖುಷಿ ಇದೆ, ಒಂದು ಟೆಕ್ನಿಕಲ್ಲಾಗಿ ಒಂದು ಟೆಕ್ನಿಷಿಯನ್ ಸಿನಿಮಾ ಯುವ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆ ಇನ್ನೂ ಒಂದು ನಾನು ಹೇಳಲೇಬೇಕಾದಂಥ ವಿಚಾರ ಅಂದರೆ, ಈ ಸಿನಿಮಾಗೆ ಎಲ್ಲರೂ ಬಂದು ಹರಿಸಿದ್ದಾರೆ. ಅಂದರೆ ಮಾಡುವಾಗಲೇ ಒಂದು ಕಮಿಟ್ಮೆಂಟ್ ಅಂತ ನೋಡ್ದೇ ಒಂದು ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು, ಗುರುಗೆ ಒಳ್ಳೇದಾಗಬೇಕು, ಈ ಸಿನಿಮಾಗೆ ಒಳ್ಳೇದಾಗಬೇಕು ಅಂತಲೇ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಎಲ್ಲರಿಗೂ ಮತ್ತು ನಮ್ಮನ್ನು ಆಶೀರ್ವಾದ ಮಾಡೋ ನೀವುಗಳು, ಪ್ರೇಕ್ಷಕರು, ಅಭಿಮಾನಿಗಳು, ನಿಮ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ, ಅದು ನಟರುಗಳಲ್ಲಾಗ್ಬೋದು, ತಂತ್ರಜ್ಞರಲ್ಲಾಗ್ಬೋದು, ಅದೊಂದು ಟೀಮ್ ವರ್ಕ್, ಎಲ್ಲರೂ ಸೇರಿ ಆದಂಥ ಕೃತಿ ಯುವ ನಿಮ್ಮ ಸಿನಿಮಾ ಆಗುತ್ತೆ. ಅದನ್ನು ನೀವು ಕೈ ಹಿಡಿದು ನಡೆಸ್ಕೊಂಡು ಹೋಗಿ ನಮ್ಮೆಲ್ರಿಗೂ ಒಂದು ಶಕ್ತಿಯಾಗಿರಿ, ಕನ್ನಡ ಚಿತ್ರರಂಗಕ್ಕೆ ಶಕ್ತಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.